ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹಿಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಬನ್ನಿರಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲ್ಯಾಂಕೆಟ್ನು ಮಡಚಿ ಕಸನೂ ಗುಡಿಸಿ ಇವಾಗ ನೋಡ್ರಿ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಹನಿ ಮತ್ತು ಸ್ವಲ್ಪ ಲೆಮನ್ನ ಸೇರಿಸಿ ಕುಡಿತಾ ಇದ್ದೀನಿ. ಈ ಕಡೆ ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ತುಂಬ ದಿವಸ ಕೂಡ ಆಗಿತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡಿರಲಿಲ್ಲ, ಹಂಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ನ ಮುಗಿಸಿ ಇವತ್ತು ಸ್ವಲ್ಪ ಮಸಾಲ ಟೀನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲ ಟೀನು ಕುಡ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗೆ ಚಿನ್ನಿಗೆ ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು, ಹಂಗಾಗಿ ಅವಳಿಗೂ ಸ್ವಲ್ಪ ಫ್ರೂಟ್ಸ್ನ ತಿನ್ನಿಸ್ತಾ ಇದ್ದೀನಿ. ಚೀಕು ಇತ್ತು, ಹಂಗಾಗಿ ಅದನ್ನು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಆ್ಯಪಲ್ ಮತ್ತು ಆರೆಂಜ್ ಎಲ್ಲ ಬಿಡಿಸ್ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲೇ ಪಕ್ಕದಲ್ಲೇ ಇರ್ತಾಳಲ್ವ, ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಕೂತ್ಕೊತಾಳೆ, ನಾನು ಅಡುಗೆನ ಮಾಡ್ಬೋದು ಅಂತ ಅವಳಿಗೆ ಫಸ್ಟ್ ಫ್ರೂಟ್ಸ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಅಷ್ಟಕ್ಕೆ ನೋಡಿರಿ ಪಲಾವ್ ಮಾಡೋಣ ಅಂತ ಇದ್ದೀನಿ, ವೆಜಿಟೇಬಲ್ ಪಲಾವು. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲೇನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ. ನಿಮಗೆ ಬೇಕಂದರೆ ಸಪ್ರೇಟಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದ್ರ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಪಲಾವ್ನು ಮಾಡಿದ್ದಾಯಿತು. ಈ ಕಡೆ ಸ್ವಲ್ಪ ಅದು ಪಾತ್ರೆ ಎಲ್ಲ ಇತ್ತು, ಹಾಗೆ ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಪಲಾವ್ ಮಾತ್ರ ಸೂಪರಾಗಿ ಆಗೈತೆ ನೋಡ್ರಿ. ನಮ್ಮದು ನಾಷ್ಟಾನ ಮುಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ಹೇರ್ಗೆ ಸಿರಮ್ ಮತ್ತು ಕಂಡೀಷ್ನರ್ ಖಾಲಿ ಆಗಿತ್ತು, ಹಾಗಾಗಿ ಅದು ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಇವತ್ತು ತಲೆ ಸ್ನಾನ ಮಾಡೋಣ ಅಂತ ತಲೆಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಒನ್ ಅವರ್ ಬಿಟ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಅಲ್ಲಿವರೆಗೂ ಹಲ್ವಾ ಮಾಡಿದ್ರಾಯ್ತು ಅಂತ ಹಲ್ವಾನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ, ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಹಲ್ವಾ ಮಾತ್ರ ಸೂಪರಾಗಿ ಆಗಿತ್ತು ನೋಡಿರಿ. ಹಲ್ವಾ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನನ ಮುಗಿಸ್ಕೊಂಡೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನ ನಾನು ಚಿನ್ನಿ ಇಬ್ಬರು ಮಲ್ಕೊಂಡ್ವಿ. ನೈಟ್ ಊಟಕ್ಕೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಫ್ರೂಟ್ಸ್ ಕೊಡೋಣ ಬಿಡಿಸಿ ಅಂತ ಚಿನ್ನಿಗೆ ಫ್ರೂಟ್ಸ್ನ ಕೊಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ.
ನೈಟ್ ಅಡುಗೆ ಕೂಡ ಆಯ್ತು ನೋಡ್ರಿ. ಸ್ವಲ್ಪ ಮಷಿನ್ಗೆ ಬಟ್ಟೆ ಹಾಕಿದ್ದೆ, ಅದು ಕೂಡ ಆಗಿತ್ತು. ಹಾಗೆ ಅದನ್ನು ಸ್ವಲ್ಪ ಒಣಗಾಕ್ದೆ. ನೈಟ್ ಊಟಕ್ಕೆ ನೋಡ್ರಿ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಹಲ್ವಾನ ಮಾಡಿದ್ದೆ. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊಂಡೆ. ನಮ್ಮ ಚಿನ್ನಿ ನೋಡ್ರಿ, ನಾನು ಆ ಕಡೆ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ, ಅವಳು ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದಾಳೆ. ಅವಳು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರೆ ಸಾಕು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅವಾಗವಾಗ. ಇದು ತುಂಬ ಕ್ಯೂಟ್ ಅನಿಸ್ತು, ಹಂಗಾಗಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ರೀ. ಬಾಯ್ ರೀ ಪಾ.